ಅರಸೀಕೆರೆ ಪೊಲೀಸ್ ಸಿಬ್ಬಂದಿ ಜೂಜುಕೋರರೊಂದಿಗೆ ಶಾಮೀಲು. ಡಿಜೆಎಸ್ ನಾರಾಯಣಪ್ಪ ಆರೋಪ ಮಾಡಿದ್ದಾರೆ. ನಿಡಗಲ್ ಹೋಬಳಿ ಪಾವಗಡ ತಾಲೂಕಿನ ಅರಸೀಕೆರೆ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಶೌಕತ್ ಅಲಿ ಮಟ್ಕಾ ಮತ್ತು ಇಸ್ಪೀಟ್ ದಂಧೆಕೋರರ ಜೊತೆಯಲ್ಲಿ ಶಾಮೀಲಾಗಿ ಬಡವರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಜಿಲ್ಲಾ ಅಟ್ರಾಸಿಟೀಸ್ ಸಮಿತಿಯ ಸದಸ್ಯ ಡಿಜೆಎಸ್ ನಾರಾಯಣಪ್ಪ ಆರೋಪಿಸಿದ್ದಾರೆ. ಪಾವಗಡ ಪೊಲೀಸ್ ಠಾಣೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ SC/ST ಕುಂದುಕೊರತೆ ಸಭೆಯಲ್ಲಿ ಮಾತನಾಡಿದ ಅವರು, ಅರಸೀಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸರಿಯಾದ ರೀತಿಯಲ್ಲಿ ಕುಂದುಕೊರತೆ ಸಭೆ ನಡೆಯುವುದಿಲ್ಲ. 4 ಜನ ದಂಧೆಕೋರರನ್ನು ಸೇರಿಸಿ ಸಭೆ ನಡೆಸುತ್ತಾರೆ. ಅಲ್ಲಿನ ಜನರಿಗೆ ಇದರ ಬಗ್ಗೆ ಜಾಗೃತಿ ಇಲ್ಲ. ದಲಿತರು ಠಾಣೆಗೆ ಹೋಗಿ ದೂರು ನೀಡಲು ಹೋದರೆ ದೂರು ಸ್ವೀಕರಿಸದೆ ಅಲೆದಾಡಿಸುತ್ತಾರೆ ಮತ್ತು ಸೆಟಲ್ಮೆಂಟ್ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ಅವರಿಗೆ ದೂರು ಹೇಳಿದರು. ಎಲ್ಲ ದೂರುಗಳನ್ನು ಆಲಿಸಿ ಮಾತನಾಡಿದ ಡಿವೈಎಸ್ಪಿ ಮಂಜುನಾಥ್ ರವರು, ಇತ್ತೀಚೆಗೆ ನಡೆಯುತ್ತಿರುವ ಕಳ್ಳತನಗಳನ್ನು ನಿಯಂತ್ರಣಕ್ಕೆ ತರುವ ಕಾರ್ಯದಲ್ಲಿ ಪಟ್ಟಣಕ್ಕೆ ಬಂದು ಹೋಗುವಂತಹ ಗಾಡಿಗಳನ್ನು ಪೊಲೀಸರು ಚೆಕ್ ಪೋಸ್ಟ್ ನಿರ್ಮಾಣ ಮಾಡಿದ್ದೇವೆ. ಮುಂದಿನ ತಿಂಗಳು ಅರಸೀಕೆರೆಯಲ್ಲಿ SC/ST ಕುಂದುಕೊರತೆಯ ಸಭೆಯನ್ನು ನಡೆಸುವ ಸಮಯದಲ್ಲಿ ನಾವೇ ಬಂದು ಸಮಸ್ಯೆಯನ್ನು ಬಗೆಹರಿಸುತ್ತೇನೆ ಎಂದು, ಸಮಸ್ಯೆಗಳು ಇದ್ದರೆ ಕೂಡಲೇ ಪೊಲೀಸರನ್ನು ಸಂಪರ್ಕಿಸಿ ನ್ಯಾಯ ಒದಗಿಸಿಕೊಡುತ್ತಾರೆ ಎಂಬ ಭರವಸೆಯನ್ನು ನೀಡಿದರು. ವರದಿ ರಾಮಪ್ಪ ಸಿಕೆಪುರ. ಮಾಡೋದಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಯಾವ್ದಾರ ಒಂದು ಅಂಗಡಿನೋ ಅಥವಾ ಇನ್ನೊಬ್ಬರಿಗೆ ಜವಾಬ್ದಾರಿ ವಹಿಸ್ಬಿಟ್ಟು ಅಲ್ಲಿ ಅದೊಂದು ವ್ಯವಸ್ಥೆ ಮಾಡಿಕೊಡ್ತೀವಿ. ತಾವು ಕೂಡ ಯಾರಿಗಾದ್ರೂ ಹೇಳಿ ಮಾಡಿಸ್ಕೊಡೋದೇನೋ ದಾನಿಗಳಿದ್ರೆ ದಯಮಾಡಿ ನಮಗೆ ಸ್ವಲ್ಪ ಅವ್ರನ್ನ ಪರಿಚಯ ಮಾಡಿಸಿದ್ರೆ ಇನ್ನೂ ಬೇರೆ ಬೇರೆ ಒಳಗಡೆ ಇಂಟೀರಿಯರ್ ಒಳಗಡೆನೋ ಅಥವಾ ಒಳಗಡೆ ಸ್ಕೂಲ್ ಇದೆ ನೋಡಿ ಧರ್ಮವರಂ ಲೇಔಟಲ್ಲಿ ಹೆಚ್ಚು ಕಡಿಮೆ ಅಲ್ಲಿ ಜಾಸ್ತಿ ಇಂಡಿವಿಜುವಲ್ ಔಟ್ಸ್ ಇದ್ದಾವೆ. ಅಲ್ಲಿ ಏನಾದ್ರು ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀವಿ ನಾವು. ಇದು CCTV ನಾವು ಬಂದ ಮೇಲೆ ಮಾಡಿರ್ತಕ್ಕಂಥದ್ದು. ಮೀಟಿಂಗ್ ಆದರೆ ತಕ್ಷಣ ನಮಗೆ ಒಂದು ಮೆಸೇಜ್ ಕೊಡ್ತಾರೆ. ಇಲ್ಲಿಂದ ಮೆಸೇಜ್ ಕೊಡ್ತಾರೆ. ಮೆಸೇಜ್ ನಮಗೆಲ್ಲರಿಗೂ ಬರ್ತಾ ಇದೆ. ಫೋನ್ ಗ್ರೂಪ್ ಮಾಡಿದ್ದಾರೆ. ಅಲ್ಲಿ ಇವತ್ತಿನವರೆಗೂ ಒಂದು ಗ್ರೂಪ್ ಮಾಡಿಲ್ಲ. SB ಕಾನ್ಸ್ಟೇಬಲ್ ಒಂದು ಗ್ರೂಪ್ ಮಾಡಿಲ್ಲ. ಅವ್ರಿಗೆ ಯಾರಿಗೂ ಜವಾಬ್ದಾರಿ ವಹಿಸಿಲ್ಲ. ನಾವು ಹಳ್ಳಿಯವ್ರಿಗೆಲ್ಲ ಹೇಳಿ ಏನು ಸಮಸ್ಯೆಗಳಿದೆ ಅವರೆಲ್ಲ ಬನ್ನಿ ಅಂತಂದರೆ ಒಂದು 30 ಜನ ಎಲ್ಲ ಬಂದಿದ್ದಾರೆ. ಅಲ್ಲಿ 30 ಜನನೂ ಅಲ್ಲಿಗೆ ಬಂದಿದ್ರೆ ಅಲ್ಲಿಗೆ ನಾವು ಬಂದಾಗ ನಾವು ಅಲ್ಲಿಗೆ ಹೋಗಿದ್ದೀವಿ. ಒಬ್ಬರೂ ಇಲ್ಲ. ಸಬ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿದ್ರೆ ಎಲ್ಲ ತಿರುಮಣಿಯಲ್ಲಿದ್ದೀನಿ ಅಂತ ಅಂದರು. ಸರಿ ಆಯಿತು ಅಂತ ನಾವು ಸುಮ್ಮನೆ ಆದ್ವಿ. ಅಲ್ಲಿ ಒಬ್ರಿಗೂ ಜವಾಬ್ದಾರಿ ಕೊಟ್ಟಿಲ್ಲ. ಜೊತೆಗೆ ಅಲ್ಲಿ ಬಂದಿರೋರೆಲ್ಲ ಏನು ಮಾತಾಡ್ತಾ ಇದ್ದಾರಪ್ಪ, ಅವ್ರ ಎದುರುಗಡೆನೆ ಒಬ್ಬ ASI ಇದ್ದಾರೆ. ಅವ್ರಿಗೆ ಜವಾಬ್ದಾರಿ ಕೊಟ್ಟು ಮಾತಾಡಿದ್ರೆ SB ಕಾನ್ಸ್ಟೇಬಲು ಮಟ್ಕಾ ಅವ್ರ ಜೊತೆ ಇಸ್ಪೀಟ್ ಅವ್ರ ಜೊತೆ ಅವ್ರ ಜೊತೆ ಮಾತುಕತೆ ಮಾಡಿಕೊಂಡು ಅವ್ರ ಜೊತೆ ಮಿಂಗಲ್ ಆಗ್ತಾನೆ ಬಿಟ್ಟರೆ ಒಂದು ಸಮಸ್ಯೆಗಾದ್ರೂ ಒಂದು ಎಲ್ಲಿನೂ ಒಂದು ಏರಿಯಾಗೆ ಭೇಟಿ ಕೊಡಿ. ಅದ್ರ ಜೊತೆಗೆ ಎಲ್ಲ ಕಡೆಗೂ ಇವು ಎಲ್ಲ ದಂಧೆಗಳು ನಡೀತಾ ಇದ್ದಾವೆ. ಆ ದಂಧೆ ಕೋಪರೇಟ್ ಕೊಟ್ಕೊಂಡಿದ್ದಾನೆ ಬಿಟ್ಟರೆ ದಲಿತರ ಗಲಾಟೆಗಳಾದರೆ ಎಲ್ಲಿ ಹೋದ್ರು. ಉದಾಹರಣೆಗೆ ಒಂದು ಯಾಕೆ ಅಂತ ಹೇಳ್ತೀನಪ್ಪ ಅಂದರೆ, ಒಂದು ಗಂಡ ಹೆಂಡತಿ ಗಲಾಟೆ ಆದರೆ ಆ ಹೆಂಡತಿ ಬೇರೆ ರೀತಿಯಲ್ಲಿದ್ದಾಗ ಅವ್ರಿಗೆ ಸಪೋರ್ಟ್ ಕೊಟ್ಟು ಕೇಸ್ ಮಾಡಿಸ್ತಾರೆ ಮಧ್ಯೆ ಇದರಲ್ಲಿ. ಮತ್ತು ಮೊನ್ನೆ ತಾನೇ ರೀಸೆಂಟಾಗಿ ಒಂದು 15 ದಿವಸ 20 ದಿವಸ ಏನೋ ಆಯ್ತೇನೋ, ಅಲ್ಲಿ ಒಂದು ಎಮ್ಮೆ ಒಂದು ಮೇಯಕ್ಕೆ ಹೋಗ್ತೈತೆ. ಅವರು ಜಮೀನಿಗೆ ಹೋದಾಗ ಎಮ್ಮೆನ ಒಂದು ಆರೆ ತಗೊಂಡೋಗ್ಬಿಟ್ಟು ಹೊಡೆದ್ಬಿಟ್ಟು 2 ಕಾಲು ಮುರಿದು ಬಿಡ್ತಾನೆ. ಎಮ್ಮೆನ ಹೊಡೆದ್ಬಿಟ್ರೆ ಅದಕ್ಕೆ ಬೆಂಗಮ್ಮನಹಳ್ಳಿಯಲ್ಲಿ ಅವರು ಒಂದು ಹೆಣ್ಮಗಳು ಅವ್ರ ಓಣಿಯಲ್ಲಿ ಯಾರೋ ಒಬ್ಬ ಸವರ್ಣೀರು ತಿಪ್ಪೆ ಹಾಕಿದ್ದಾರೆ. ಗಂಜುಲು ಇನ್ನೊಂದು ಎಲ್ಲ ತಗೊಂಬಂದು ಅಲ್ಲೇ ಸುರಿತಾರೆ. ಆದರೆ ಅವ್ರಿಗೆ ಇವತ್ತಿನವರೆಗೂ ಆ ತಿಪ್ಪೆ ಎತ್ತೋದಕ್ಕೆ ಅವಕಾಶ. ದಲಿತರದ್ದು ಏನಾದರೂ ಸಮಸ್ಯೆಗಳಾದರೆ ತಕ್ಷಣ ಅವರು ಯಾರನ್ನೂ ಕರೆಯೋದಿಲ್ಲ, ಏನೂ ಇಲ್ಲ. 4 ಜನನ ಒಂದು ಪುಡಾರಿಗಳನ್ನ ಇಟ್ಕೊಂಡು ಅಲ್ಲಿ ದಳ್ಳಾಳಿಗಳನ್ನ ಇಟ್ಕೊಂಡು ಯಾರು ದುಡ್ಡು ಕೊಟ್ಟರೆ ಅವ್ರದ್ದು ಕೇಸ್ ಮಾಡೋದು, ಇಲ್ಲ ಅಂದರೆ ಬಿಟ್ಕೊಡೋದು. ಸವರ್ಣೀರು ಯಾರು ಅಂದರೆ ಅಲ್ಲೇ ಕ್ಲೋಸ್ ಮಾಡೋದು. ಇದು ನಡೀತಾ ಇರೋವಂಥದ್ದು ವಾಸ್ತವಾಂಶ ಇದು. ತಾವು ದಯವಿಟ್ಟು ನೆಕ್ಸ್ಟ್ ಮೀಟಿಂಗ್ ಅಲ್ಲಿಗೆ ಬಂದರೆ ತುಂಬ ಉತ್ತಮ ಅನ್ನಿಸ್ತೈತೆ. ತಾವು ಯಾಕಂದರೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಾನು ಡಿಸ್ಟ್ರಿಕ್ಟ್ ಅಟ್ರಾಸಿಟಿ ಕಮಿಟಿ ಮೆಂಬರ್, ತಾವು ಬರಲೇಬೇಕು. ನಾನು SP ಅವ್ರನ್ನೂ ಕರಿತೀನಿ. ದಯವಿಟ್ಟು ನೀವು ಬಂದರೆ ತುಂಬ ಒಳ್ಳೆಯದು ಅಂತ ಸರ್. ಅಲ್ಲಿ ವಾಸ್ತವಾಂಶ ಏನನ್ನು ನಾವು ಹೇಳೋದಕ್ಕಿಂತನೂ ಆ ಜನ ಹೇಳಿ ಒಬ್ಬರನ್ನಾದ್ರೂ ಕರಿತಾರೆ. SCಯಲ್ಲಿ ಎಷ್ಟು ಜನ ಎಷ್ಟು ಕೋಮುಗಳಿದ್ದಾವೆ, ಎಲ್ಲರನ್ನೂ ಒಂದು ಹಳ್ಳಿಯಲ್ಲಿ ಒಂದಿಬ್ಬರು ಕರೆದ್ರೆ ಸಾಕು, ಒಬ್ಬರನ್ನ ಕರೆದ್ರೆ ಸಾಕು. ಕರೀತಾ ಆಯ್ತು. ತಾವು ಹೇಳಿದ್ದು ನಮ್ಮ ಸಾಹೇಬರು ಹಾಜರಾಗಿ ತಮ್ಮ ಎಲ್ಲ ಆಹ್ವಾನಗಳನ್ನು ಸಾಹೇಬರು ನೇರವಾಗಿ ಗಮನವಹಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ತಾವೇನು ಹೇಳಿದ್ದೀರಾ ಎಲ್ಲ ಸಮಸ್ಯೆಗಳನ್ನು ಕೂಡ ಬಗೆಹರಿಸ್ತೀನಿ ಅಂತೇಳಿ ಕೂಡ ಸಾಹೇಬರು ಆಶ್ವಾಸನೆ ಕೊಟ್ಟಿದ್ದಾರೆ.
ಖುದ್ದಾಗಿ ಆಲಿಸಿ ಅವಕ್ಕೆಲ್ಲವೂ ಕೂಡ ನಾವು ನೇತೃತ್ವ ವಹಿಸ್ಬಿಟ್ಟು ಬಗೆಹರಿಸ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಈ ಮೂಲಕ ಆಶ್ವಾಸನೆ ಕೊಟ್ಟಿದ್ದಾರೆ. ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ತಾವು ದಯವಿಟ್ಟು ಈಗ ನಾನು ಹೇಳಿದ್ದು ಅರ್ಥ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ನೆಕ್ಸ್ಟ್ ಮೀಟಿಂಗಲ್ಲಿ ನಾನೇ ಅಟೆಂಡ್ ಮಾಡ್ತೀನಿ. ನೀವೇ ಅಟೆಂಡ್ ಮಾಡಿ. ಅರಸೀಕೆರೆಯಲ್ಲಿ ನಾನು ನೆಕ್ಸ್ಟ್ ಅಟೆಂಡ್ ಮಾಡ್ತೀನಿ. ತಮ್ಮದೇನಿರ್ತೋ ಅಷ್ಟೊತ್ತಿಗೆ ಕರೆಕ್ಷನ್ ಮಾಡಿಸ್ತೀನಿ. ಖಂಡಿತ ಮಾತು ಬೇಡ. ನೆಕ್ಸ್ಟ್ ಮೀಟಿಂಗ್ ನಾನು ಕಂಪಲ್ಸರಿ ನಾನೇ ಕರಿತೀನಿ ನಿಮಗೆ. ಓಕೆ. ಅದೇನು ವ್ಯವಸ್ಥಿತವಾಗಿ ನೆಕ್ಸ್ಟ್ ಏನು ಪೊಲೀಸ್ ವ್ಯವಸ್ಥೆ ನಾನು ಹಳೆದ್ರ ಬಗ್ಗೆ ನಾನು ಏನು ಮಾತಾಡಲ್ಲ. ನಾವು ನಮ್ಮ ಕೆಳಗಡೆ ಏನಿರ್ಬೇಕು ಅದನ್ನ ನಾನು ಜಾರಿ ಮಾಡೋದು ನನ್ನ ಜವಾಬ್ದಾರಿ. ನಾನು ಅದನ್ನ ಮಾಡ್ಕೊಡ್ತೀನಿ. ಅಂದ್ರೆ SP ಕಾನ್ಸ್ಟೇಬಲ್ ಮೇಲೆ ಹೇಳಿದ್ರಲ್ಲ ನಾವು ಎಲ್ಲದೂ ಕ್ರಮ ತಗೋಬೇಕು ಸರ್. ಅದು ಎಲ್ಲದೂ ಗಮನದಲ್ಲಿದೆ. ಏನು ಕಂಡು ಬರುತ್ತೆ ಅದನ್ನ ನಾನು ಏನು ಮಾಡಬೇಕು ನಾವು ಆನ್ಸರಬಲ್ ಇರ್ತೀವಿ. ಅದನ್ನು ನಾನು ಮುಂದೆ ನನ್ನ ಕೈಗೊಳ್ತೀನಿ. ಅಥವಾ ನಾವು ರೈಟ್ರೇ ಇರ್ಬೋದು ಅಥವಾ ಏನೇ ಕೇಸ್ ಆಗಿರ್ಬೋದು ಹೊತ್ತು ಅದೆಲ್ಲದನ್ನು ಬದಿಗೊತ್ತಿ ರಾತ್ರಿ ಕಂಪಲ್ಸರಿಯಾಗಿ ನಾವು 2 ಬೀಟು ಅಂದರೆ 4 ಜನ ಕಂಪಲ್ಸರಿ ಬೀಟ್ ಮಾಡ್ತಾರೆ. ಒಂದು ವೆಹಿಕಲ್ ಚೆಕಿಂಗ್ ಪಾಯಿಂಟ್ ಪ್ರತಿದಿನ ಚೇಂಜ್ ಮಾಡ್ತೀವಿ. ಸರ್ಕಲ್ಲಾಗ ಒಂದ್ಸರಿ MA ಸರ್ಕಲ್ಲಾಗ ಒಂದ್ಸರಿ ಈ ಕಡೆ ಪಾಯಿಂಟ್ ಈ ಥರ ಪ್ರತಿದಿನ ಯಾವ್ದಾದ್ರು ಒಂದು ಸರ್ಕಲಲ್ಲಿ ವೆಹಿಕಲ್ ಚೆಕಿಂಗನ್ನು ನೈಟು ಕಂಪಲ್ಸರಿ ಮಾಡ್ತೀವಿ. ಇದು ಆಗಲೇ ಸಾಹೇಬರು ಬಂದಾಗಿಂದನೂ ಇದು ಜಾರಿಯಾಗಿದೆ. ನಾನು ಕೂಡ ವಾರದಲ್ಲಿ 3 ದಿನ ನೈಟ್ ಡ್ಯೂಟಿ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ, ಮಾಡ್ತಾಯಿದ್ದೀನಿ. ನಾನೇ ವಾಲಂಟಿಯರ್ ಮಾಡ್ತಾಯಿದ್ದೀನಿ. ಇದು 100% ಪ್ರಿವೆನ್ಷನ್ ಆಗಲೇಬೇಕು ಅಂತ ಹೇಳ್ಬಿಟ್ಟು. ಮತ್ತು ಲಾಕ್ ಡೋಸಸ್ ಹೇಳಿದ್ದಾರೆ ಸಾಹೇಬರು. ನಾವೇನು ಈಗಾಗಲೇ ಗ್ರೂಪ್ಗಳಿಗೆ ಹಾಕಿದ್ದೀವಿ. ನಮ್ಮ ಕಾಂಟ್ಯಾಕ್ಟರ್ ಜೊತೆಗೆಲ್ಲರೂ ಮಾತಾಡಿದ್ದೀವಿ. ಎಲ್ಲರೂ ಕೂಡ ನೇರ ಫೋನ್ನಲ್ಲಿ ಕೇಳಿದ್ದೀವಿ. ನಾವು ನಿಮ್ಮ ಅಕ್ಕಪಕ್ಕ ಇರ್ಬೋದು, ಸ್ನೇಹಿತರು ಇರ್ಬೋದು, ಗೊತ್ತಿರೋರ್ಬೋದು ಅಂಥ ಯಾರದೇ ಮನೆಗಳು ಲಾಕ್ ಆಗಿದ್ದರೆ ನೀವು ಪ್ರತಿದಿನ ಮಾಹಿತಿ ಕೊಡಿ. ನೀವು ಅಂಥ ಮನೆಗೆ ಪ್ರತಿ ರಾತ್ರಿ 2 ರಿಂದ 3 ಸರಿ ಭೇಟಿ ಕೊಟ್ಟು ನಮ್ಮ ಮನೆ ಕಾಯುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿದ್ದೀವಿ. ನಿನ್ನೆ ಕೂಡ ನಾನು ರಬ್ಬದಲ್ಲಿ ಸುಮಾರು 100 ಜನ ಸೇರಿಸಿ ಅಲ್ಲೂ ಕೂಡ ಮೀಟಿಂಗ್ ಮಾಡಿದ್ದೀವಿ. ಅಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ. ಎಲ್ಲ ಮನೆ ಹೊಸ ಮನೆಗಳಿದ್ದಾವೆ, ಇಂಡಿವಿಜುವಲ್ ಹೌಸ್ ಇದ್ದಾವೆ. ಹಾಗಾಗಿ ಕೂಡ ಅಲ್ಲಿ ಹೇಳಿದ್ದೀವಿ. ಮತ್ತು ಅದೇ ಥರ ಇಡೀ ಎಲ್ಲ ಪಾವಗಡದಲ್ಲಿ ಎಲ್ಲ ಏರಿಯಾದಲ್ಲೂ ಕೂಡ ಸಾಯಂಕಾಲ ಬಂದುಬಿಟ್ಟು ವಾಕಿಂಗ್ ಮಾಡೋದಿರ್ಬೋದು ಅಥವಾ ಎಲ್ಲಿ ಜನ ಸೇರ್ತಾರಲ್ಲಿ ಸೇರಿಸಿ ಇದೊಂದು ಅವೇರ್ನೆಸ್ಗಳನ್ನು ಮಾಡ್ತೀವಿ ನಾವು. ತಾವು ಕೂಡ ಎಂಥದ್ದೇ ಇರ್ಬೋದು ನಿಮ್ಮ ಕಣ್ಣಿಗೆ ಅವರು ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ಲಾಕ್ ಡೌನ್ಸ್ ಇದೆ ಅಂತಂದರೆ ದಯಮಾಡಿ ಒಂದು ಫೋಟೋ ಹಾಕ್ಬಿಟ್ಟು ನಮ್ಗೆ ಕಳಿಸಿ ನಾವು ಅದನ್ನು ಏನು ಕ್ರಮ ಜರುಗಿಸ್ಬೇಕು ಬೀಟ್ ಮಾಡಿ ಆಕ್ಷನ್ ತಗೊಳ್ತೀವಿ ಅಂತ ಮಾತಾಡಿದ್ದಾರೆ. ನಾವು ಭಾಳ ಪ್ರಮುಖ ವಿಚಾರನ ಹೇಳಿದ್ವಿ. ಹುಡುಗ ಎಲ್ಲನಲ್ಲೇ ಯೂಸ್ ಕುತ್ಕೊಂಡಿರ್ತಾರೆ. ನಾವು ರೋಡ್ಸ್ ಮಾಡುವಾಗ ಲೇಔಟ್ ಇದೆಯಲ್ಲ, ಅದು ಹೌಸಿಂಗ್ ಬೋರ್ಡ್ ಲೇಔಟ್, ಅದು ಅವರಿಗೆ ಸ್ಟೇಷನ್ಗೆ ಅದನ್ನೇ ಸರ್ ಈಗ ಮಾತು ಕೊಡ್ತೀನಿ. 100% ಕರ್ಕೊಂಡು ಕೂರಿಸ್ತೀವಿ. ಕುಂದಿಸಿ ನಮ್ಮಲ್ಲಿ ಇನ್ನೊಂದು ಆಯಿತಾ, 100% ಕರ್ಕೊಂಡು ಕೂರಿಸ್ತೀವಿ. ಆ ಪರಿಣಾಮ ಏನಂತ ನಿಮಗೂ ಕೂಡ ಗೊತ್ತಾಗ್ತದೆ. ಅದ್ರಾಗೆ ನಾವು ಪರಿಸ್ಥಿತಿ ತೋರಿಸಲ್ಲ. ಏನು ಪಾವಗಡದಲ್ಲಿ ಬಿಟ್ಟರೆ ಬೇರೆ ಯಾರು ಬರಲ್ಲ ಅಲ್ವಾ? ಎಲ್ಲ ಇದೆ, ಎಲ್ಲ ನಿಮ್ಗೆ ಗೊತ್ತಿರೋಂಥನೇ ಬರ್ತಾರೆ, ಇರೋದಂತಾನೆ ಬರ್ತಾರೆ. ಹಂಗಾಗಿ ಅದನ್ನು ಸಂಪೂರ್ಣ ನಾವು ಇದು ಮಾಡ್ತೀವಿ. ಎರಡನೇದು ಇದೇನು ಹೇಳಿದ್ರಲ್ಲ ಆರೆಂಜ್ ಸೈಡ್ ಹತ್ರ, ಅಲ್ಲಿ 100% ನಾವು ನಿಲ್ಲಿಸ್ತೀವಿ. ಅತಿ ಹೆಚ್ಚು ಕೇಸುಗಳು ಕೂಡ ಅಲ್ಲೇ ಹಾಕಿರೋದು. ನಾವೇನಿದೆ ಆ ಭಾಗ ಅದೇ ಹೆಚ್ಚು ಕೇಸುಗಳು ಹಾಕಿದ್ವಿ ನಾವು. ಅದನ್ನು ಕೂಡ ನಾವು ನಿಲ್ಲಿಸ್ತೀವಿ. ಅದ್ರಾಗೇನು 2 ಮಾತು ಬೇಡ. ಇಷ್ಟು ನಮ್ಮದು ವರ್ಕಿಂಗ್ ನಾವು ಇಷ್ಟು ಮಾಡ್ತಾಯಿದ್ದೀವಿ. ನಾವು ಏನೇ ಇದ್ರು ಸಜೆಷನ್ ಇದ್ರು ಹೇಳಿದ್ರು ಕೂಡ ನಾವು ಇಂಪ್ರೂವ್ ಮಾಡ್ಕೊತೀವಿ. ಪೊಲೀಸಲ್ಲಿ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕಂತಿಲ್ಲ. ದಿನ ಕಳೆದಂತೆ ಪ್ರಕರಣಗಳದ್ದು ರೂಪ ಚೇಂಜ್ ಆಗುತ್ತೆ, ಅಫೆನ್ಸಸ್ ರೀತಿ ಚೇಂಜ್ ಆಗುತ್ತೆ. ನಾವು ಪೊಲೀಸ್ನವರು ಚೇಂಜ್ ಆಗಬೇಕು. ಜನಗಳಿಗೆ ಯಾವ ಥರ ಬೇಕೋ ಆ ಥರ ಪೊಲೀಸಿಂಗ್ ಮಾಡ್ಕೊಂಡು ಹೋಗಬೇಕು. ಅವ್ರದ್ದು ಏನು ಪ್ರಾಬ್ಲಮ್ಸ್ ಬರ್ತವೆ, ಕೆಲವು ಸಲ ಸೈಬರ್ ಪ್ರಾಬ್ಲಮ್ಸ್ ಬರ್ತವೆ, ಕೆಲವು ಸಲ ಅದು ಒಂದೊಂದು ಟೈಮಲ್ಲಿ ಒಂದೊಂದು ಥರ ಚೇಂಜ್ ಆಗ್ತಾ ಹೋಗುತ್ತೆ. ಅದಕ್ಕೆ ತಕ್ಕಂತೆ ನಾವು ಚೇಂಜ್ ಆಗ್ತಾಯಿದ್ದೀವಿ. ಈಗ ಥೆಫ್ಟಿಗೆ ಅದನ್ನು ಮಾಡ್ತಾಯಿದ್ದೀವಿ. ಲಾಕ್ ಡೌಸಷ್ಟು ಮಾಹಿತಿ ತೊಗೊಂಡು ಬೀಟ್ ಮಾಡೋದನ್ನ ಈಗ ಮಾಡ್ತಾಯಿದ್ದೀವಿ ರೆಗ್ಯುಲರಾಗಿ. ನೀವು ಕೂಡ ಲಾಕ್ ಡೌಸಸ್ ಮಾಹಿತಿನ ನಮಗೆ ಕಮ್ಯುನಿಕೇಟ್ ಮಾಡಿದರೆ ನಾವು 100% ಅದನ್ನು ನಾವು ಕಾಯೋ ಜವಾಬ್ದಾರಿ ನಾವು ತೊಗೊತೀವಿ. ನಾವೇ ಸ್ವಯಂ ಪ್ರೇರಿತವಾಗಿ ಕೂಡ ನಿಮ್ಮಿಂದ ಮಾಹಿತಿ ತೊಗೊಳೋ ವ್ಯವಸ್ಥೆ ಇದೆ. ಎಲ್ಲರಿಗೂ ಹೇಳಿದ್ದೀನಿ, ನಮ್ಮ ಮಾಡ್ತಾಯಿದ್ದಾರೆ. ಇಷ್ಟು ಹೇಳ್ತೀವಿ. ಮತ್ತು ಮುಂದೆ ನೆಕ್ಸ್ಟ್ ಮೀಟಿಂಗಲ್ಲಿ ಮತ್ತೆ ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ಮತ್ತೆ ಡಿಸ್ಕಸ್ ಮಾಡೋಕ್ಕೆ ತಾವು ಇದೆ ಎಲ್ಲ ಥರದ್ದು ಅದೊಂದು ಚೇಂಜಸ್ ಮಾಡೋಕ್ಕೆ ಹೇಳಿದ್ದೀನಿ, ಮಾಡ್ತಾ ಇದ್ದಾರೆ. ಯೂನಿಫಾರ್ಮ್ ಅದನ್ನು ನನಗೆ ಗಮನಕ್ಕೆ ಬಂದಿರೋದನ್ನ ನಾನು ಇನ್ಸ್ಟ್ರಕ್ಷನ್ಸ್ ಹೇಳಿದ್ದೀನಿ. ಅದೊಂದು ಇಂಪ್ಲಿಮೆಂಟ್ ಮಾಡ್ತೀವಿ. ಆಮೇಲೆ ಈಗ ಅದು 112 ಬಗ್ಗೆ ಅವೇರ್ನೆಸ್ಸು, ಈಗ ಇದು ಟೀಸಿಂಗು ಹುಡುಗರದು ಅದೆಲ್ಲ ಇದೆಯಲ್ಲ, ತಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದಂದ್ರೆ ಅದು 112 ಫೋನ್ ಮಾಡಿದರೆ ವೆಹಿಕಲ್ಸ್ ಇದೆ, ಅಷ್ಟೊಂದು ಇವೆಂಟ್ ಬರೋಲ್ಲ. ಎನಿ ಟೈಮು ಇಮಿಡಿಯೇಟ್ ವಿತಿನ್ 10 ಮಿನಿಟ್ಸು ಪೊಲೀಸ್ನವ್ರು ಬರೋ ವ್ಯವಸ್ಥೆ ಇದೆ. ಈಗ ಅದು ನಾನು ಟ್ರ್ಯಾಕ್ ಮಾಡ್ತಿದ್ದೀನಿ. ಬರ್ತಾರೆ,
ತಾವು ಕೂಡ ಅದ್ರ ಬಗ್ಗೆ ಮಾಹಿತಿ ತಗೊಂಡು ಈ ಕಂಪ್ಲೇಂಟ್ಸ್ ಹೇಳ್ತಿದ್ರಲ್ಲ ಅದನ್ನೇ 112 ಅಲ್ಲಿ ಸರ್ ಇಂಥ ಕಡೆ 4 ಜನ ಕೂತಾರೆ, ನಿಮಗೆ ಏನೂ ಇಲ್ಲ ಅಂದರೂ ಕೂಡ ಅಲ್ಲಿ ಕರೆಂಟ್ ಇಲ್ಲ, ಸುಮ್ಮನೆ ನಿಮ್ಮ ಮನೇಲಿ ಯಾರೋ ಹೆಣ್ಮಕ್ಳು ಸುಮ್ಮನೆ ಛತ್ರದಲ್ಲಿ ಹೋಗ್ತಾರೆ ಅನ್ನೋ ಕರೆನೂ ಕೂಡ ಫೋನ್ ಮಾಡಿ ಕರೆದ್ರು ಕೂಡ ಪೊಲೀಸ್ನವ್ರು ಬರಬೇಕು, ಬರ್ತಾರೆ ಯಾವುದೇ ಕಾರಣಕ್ಕೂ. ಯಾಕಂದರೆ 112 ವ್ಯವಸ್ಥೆ ನಮ್ಮಲ್ಲಿ ರೆಗ್ಯುಲೇಟ್ ಆಗಲ್ಲ, ಡಿಸ್ಟಿಕಲ್ಲಿ ಆಗಲ್ಲ, ಅಲ್ಲಿ ಸ್ಟೇಟಲ್ಲಿ ಅಲ್ಲಿಂದನೇ ನೀವು ಮಾಡೋ ಕಾಲು ಅಲ್ಲಿಂದನೇ ನಮಗೆ ಬರುತ್ತೆ ವಿತ್ ಲೊಕೇಶನ್, ಯಾವ ಲೊಕೇಶನ್ ಆದರೆ ಎಲ್ಲದು ಭಾಳ ಅಡ್ವಾನ್ಸ್ಡ್ ಇದೆ ಅದು. ಸೊ ನೀವು ನಿಮ್ಮ ಮನೆ ಹೆಣ್ಮಕ್ಳಿಗಾಗಲಿ ಸ್ಕೂಲ್ ಹುಡುಗರಿಗಾಗಲಿ ಎಲ್ಲರಿಗೂ ಈ ಮಾಹಿತಿ ಹೇಳಿ. ಯಾವುದೇ ಒಂದು ಸಣ್ಣ ನ್ಯೂಸೆನ್ಸ್ ಕಂಡ್ರೂ ಕೂಡ 112 ಫೋನ್ ಮಾಡಿ. ಈಗ ನೀವು ಈಗೇನು ಹೇಳಿದ್ರಲ್ಲ ಇದಕ್ಕೆ ಒಂದು 80% ಸೊಲ್ಯೂಷನ್ ಅದಿದೆ. ಇನ್ನೂ ಒಂದು 20% ನಾವು ಫಿಸಿಕಲಿ ನಾವು ಎಲ್ಲೆಲ್ಲಿ ಇರ್ತೀವಿ ಹೆಂಗಿರ್ತೀವಿ ಹೇಳೋಕ್ಕಾಗಲ್ಲ. ಬಟ್ ರೆಗ್ಯುಲರಾಗಿ ಈಗ ಬೆಳಿಗ್ಗೆ ನಾವು ಆಫೀಸರ್ಸು ಕೂಡ ರೌಂಡ್ಸ್ ಮಾಡೋದು, ಈವ್ನಿಂಗು ರೌಂಡ್ಸ್ ಮಾಡೋದು ವ್ಯವಸ್ಥೆ ಮಾಡಿದ್ದಾರೆ ನಮ್ಮ SP ಸಾಹೇಬ್ರಿಗೆ ಬೆಳಿಗ್ಗೆನೂ. ಬಟ್ ನಮ್ದು ಏನಾಗುತ್ತೆ ಡ್ಯೂಟಿ ನಾವು ಅವತ್ತಿನ ದಿನ ಎಲ್ಲೆಲ್ಲಿ ಇರ್ತೀವಿ ಅಂತ ಅದು 100% ನಮ್ಮದು ಫಿಕ್ಸೆಡ್ ಜಾಬ್ ಇರೋಲ್ಲ. ಬಟ್ ಅದು ಟ್ರೈ ಮಾಡ್ತೀವಿ, ಫ್ರೀ ಇದ್ದಾಗೆಲ್ಲ ನಾವು ಎಲ್ಲ ರೌಂಡ್ಸ್ ಮಾಡೋದು ಟೌನಲ್ಲಿ, ಆ ಥರ ಮಾಡಿ ಅದ್ರ ಬಗ್ಗೆ ಒಂದು ಕ್ರಮ ಕೈಗೊಳ್ತೀವಿ. ಒಂದು ಮೀಟಿಂಗ್ದು ಇನ್ನೊಂದು ವಿಚಾರ, ಈಗ ಇದು ಮಾಡಿದ್ದೀವಿ, ಈ ಥರ ನನಗೆ ಯಾವಾಗ ಅವಕಾಶ ಸಿಗುತ್ತೋ ನಾನು ಅಟೆಂಡ್ ಮಾಡ್ತೀನಿ ಎಲ್ಲ ಕಡೆ. ಯಾವುದೇ ನಿಮ್ಮಲ್ಲಿ ಏನಾದರೂ ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ ಅಂತ ಇದ್ದರೆ ಅದನ್ನು ಹೇಳಿದರೆ ಅಲ್ಲೇ ಬಂದು ನಾವು ಕೂತು ಒಂದು ಮೀಟಿಂಗ್ ಮಾಡೋ ವ್ಯವಸ್ಥೆ ನಾವು ಮಾಡ್ತೀವಿ. ನಮ್ಮ ಗಮನಕ್ಕೆ ಬಂದ ತಕ್ಷಣ ಅದನ್ನ ವ್ಯವಸ್ಥೆ ನಾವು ಮಾಡ್ಕೊತೀವಿ. ಇಲ್ಲಿ ಮಾಡೋದನ್ನು ಅದೇ ಏರಿಯಾದಾಗೆ ಕರೆಸಿ ಮಾಡೋ ವ್ಯವಸ್ಥೆ ಮಾಡ್ತೀವಿ. ಸರಿಂದ ಇಷ್ಟು ಈಗ ಮಾಡಬೇಕಂತ ಮಾಡ್ತಾಯಿದ್ದೀವಿ, ಅಂದ್ಕೊಂಡಿದ್ವಿ, ಮಾಡ್ತಾಯಿದ್ದೀವಿ, ಕಂಟಿನ್ಯೂಸ್ ಆಗಿದೆ. ತಾವು ಕೂಡ ಸಹಕಾರ ಕೊಟ್ಟರೆ ಅದನ್ನು 100% ಇಂಪ್ಲಿಮೆಂಟ್ ಮಾಡೋ ಜವಾಬ್ದಾರಿ ನಮ್ಮದಿದೆ. ನಂತರಗಳಿಂದ ಮುಂದೆ ಹೆಂಗಿತ್ತು ನನಗೆ ಕಂಡಿಲ್ಲ. ಅಟ್ಲೀಸ್ಟ್ ನಾವು 4-5 ದಿನದ ಲಾಸ್ಟ್ ನಾನು ನಮ್ಮ 2 ಡೇಸ್ ಬ್ಯಾಕ್ ನಮ್ಮ ಮಧುಗಿರಿಗೆ ಕರ್ಕೊಂಡು ಎಲ್ಲ ಆಫೀಸರ್ಸ್ಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ನೀವು ನೋಡಿರ್ಬೋದು, ಈಗ ನೈಟ್ ರೌಂಡ್ ಮೊನ್ನೆ ಒಂದು ಅಡ್ವೊಕೇಟ್ ಥೆಫ್ಟ್ ಆಯ್ತು, ನಾವು ಅವತ್ತೇ ಫಸ್ಟ್ ನೋಡಿರೋದು. ಅದಾದಮೇಲಿಂದ ಈಗ ಅದರಲ್ಲಿ 2 ಥರ ಬರುತ್ತೆ ಥೆಫ್ಟಲ್ಲಿ, ಒಂದು ಪ್ರಿವೆನ್ಷನ್ನು, ಒಂದು ಡಿಟೆಕ್ಷನ್ ಅಂತೇಳಿ. ಪ್ರಿವೆನ್ಷನ್ನಿಗೆ ಈಗ ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತಾಯಿದ್ದೀವಿ. ಫಾರ್ ಎಕ್ಸಾಂಪಲ್ಲು ನೈಟ್ ಬೀಟು, ಈಗ ನೋಡಿ, ಈಗ ಲಾಸ್ಟ್ 2 ಡೇಸಿಂದ ಚೆಕ್ ಪೋಸ್ಟ್ ಇದೆ ನಿಮ್ಮ ಟೌನಲ್ಲಿ. ಚೆಕ್ ಪೋಸ್ಟ್ ಹಾಕಿದ್ದೀವಿ, ನೈಟ್ ಕಂಪಲ್ಸರಿ ಚೆಕ್ ಮಾಡಿ, ಚೆಕ್ ಪೋಸ್ಟ್ ಹಾಕಿ ಚೆಕ್ ಮಾಡ್ತಾಯಿದ್ದೀವಿ ರಾತ್ರಿ ಯಾರ್ಯಾರು ಓಡಾಡ್ತಾರೆ ಓಡಲ್ಲ. ಆಮೇಲೆ ನೈಟ್ ಬೀಟ್ನರು 4 ಜನನ ಕಂಪಲ್ಸರಿ ನೈಟ್ ಬೀಟ್ ಮಾಡಿಸ್ತಾಯಿದ್ದೀವಿ. ಸೊ ನಾವೀಗ ಮತ್ತು ದಿನ ಬೀಟ್ಗಳಲ್ಲಿ ಡೇ ಬೀಟಲ್ಲಿ ಹೋಗ್ತಾರಲ್ಲ ಅವ್ರಿಗೂ ಕಂಪಲ್ಸರಿ ಏನು ಹೇಳಿದ್ದೀವಿ, ಮನೆಗಳಿಗೆ ಹೋಗಬೇಕು, ಅವ್ರಿಗೆ ಅವೇರ್ನೆಸ್ ಕೊಡಬೇಕು. ನೀವು ಯಾರು ಮನೇಲಿ ಲಾಕ್ ಮಾಡ್ಕೊಂಡು ಹೋಗ್ತೀರಿ ಅಂತಂದರೆ ಪೊಲೀಸ್ನವ್ರಿಗೆ ಮಾಹಿತಿ ಕೊಟ್ಟರೆ, ಈ ನೈಟ್ ರಾತ್ರಿ ಬೀಟಲ್ಲಿ ಇರ್ತಾರಲ್ಲ ಪೊಲೀಸ್ನವರು, ಅವ್ರನ್ನ ನಾವು ಕಂಪಲ್ಸರಿ ಕಳಿಸಿ ನಾವು ಅವೇರ್ನೆಸ್ಸಲ್ಲಿ ಚೆಕ್ ಮಾಡಿಸ್ತೀವಿ, ಯಾರು ಹೋಗಿದ್ರೆ ಇಂಥ ಮನೆಗೆ ಹೋಗಿ ಭೇಟಿಯಾಗಿ ಬಂದರೂ ಇಲ್ಲ ಅಂತೇಳಿ. ಈಗ ಲಾಕ್ ಡೌನ್ಸಸ್ದು ಇವರು ಮುಂಚೆ ಸ್ಟಿಕ್ಕರ್ ಅಂಟಿಸೋದು ಅದೆಲ್ಲ ಮಾಡಿದ್ದಾರೆ, ನೀವು ಮನೆಗೆ ಬಿಟ್ಟು ಹೋಗ್ತಿದ್ದಾರೆ ನೀವು ಒಂದು ಫೋನ್ ಮಾಡಿ ಅಂತ. ಈಗ ಅದು ಹೋಗ್ತಾ ಇನ್ಮೇಲಿಂದ ನಾವು ನಿಮ್ಮಿಂದ ಇಲ್ಲ ಅಂದರೆ ನಾವು ಅದು ಜಾಸ್ತಿ ಮಾಡ್ತೀವಿ. ಈಗ ಎಲ್ಲರ ಮನೆಗೂ ಡೈಲಿ ಅದು ಮಾಹಿತಿ ಪೊಲೀಸ್ನವರು ನಿಮಗೆ ಕಾಂಟ್ಯಾಕ್ಟ್ ಇರೋಷ್ಟು ಬೆಳೆಸ್ಕೊಂಡ್ರೆ ಅದು ಪ್ರಾಬ್ಲಮ್ಮೇ ಆಗಲ್ಲ. ಯಾಕಂದರೆ ಥೆಫ್ಟ್ ಆಗ್ತಿರೋವೆಲ್ಲ ಬೀಗ ಹಾಕಿರೋ ಮನೇಲೇ ಆಗ್ತಿದೆ. ಹೌದು. ಸೊ ಈಗ 4 ದಿನದಿಂದ ನಾವು ಸೀರಿಯಸ್ ಆಗಿ ಮಾಡ್ತಾಯಿದ್ದೀವಿ. ಈಗ ಕಂಪಲ್ಸರಿ ಯಾವ್ಯಾವ ಲಾಕ್ ಡೌನ್ಸಸ್ ಇರೋ ಮಾಹಿತಿ ತೊಗೊತಾ ಇದ್ದೀವಿ. ಕಾಂಟ್ಯಾಕ್ಟ್ ಇರೋರ ಹತ್ರ, ಕಾಂಟ್ಯಾಕ್ಟ್ ಇಲ್ಲಾಂದ್ರೂ ಕೂಡ ಅವರ ಏರಿಯಾಗೆ ಹೋಗಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಇಂಥ ನಂಬರಿಗೆ ಫೋನ್ ಮಾಡಿ ಅಂತೇಳಿ ನಾವು ಅದನ್ನ ಸೀರಿಯಸ್ಸಾಗಿ ಮಾಡ್ತಾಯಿದ್ದೀವಿ. ಇನ್ನು ಮುಂದಕ್ಕೂ ಕೂಡ ಮಾಡ್ತೀವಿ. ನೀವು ಕೂಡ ಸಾರ್ವಜನಿಕರು ಪೊಲೀಸ್ನವರಿಗೆ, ಇನ್ಸ್ಪೆಕ್ಟರ್ ಇರ್ಬೋದು, ನನಗಿರ್ಬೋದು, ನಮ್ಮ ಕಂಟ್ರೋಲ್ ರೂಮು, ಯಾರಿಗೆ 112 ಯಾರಿಗೇ ಆಗಲಿ, ಜಸ್ಟ್ ನಮ್ಮದು ಸರ್ ನಾವು ಹಿಂಗೆ 1 ಡೇ ಊರಿಗೆ ಹೋಗ್ತಾ ಇದ್ದೀವಿ, ಇಲ್ಲ 2 ಡೇ ಊರಿಗೆ ಹೋಗ್ತಾ ಇದ್ದೀವಿ, ನಮ್ಮ ಮನೆ ಅಡ್ರೆಸ್ ಇದು ಅಂತ ಮಾಹಿತಿ ಹೇಳಿದರೆ ನೆಕ್ಸ್ಟು ನಾನು ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ನಮಗೆ ಲಾಕ್ಡ್ ಯಾವ್ದಾದ್ರು ಮನೆ ಬೀಗ ಹಾಕಿರೋ ಮನೆ ನಮಗೆ ಮಾಹಿತಿ ಬಂದು ಅದರಲ್ಲಿ ಏನಾದರೂ ಇದಾಯ್ತು ಅಂದರೆ ನಾನು ಅವ್ರ ಕನ್ಸರ್ನ್ಡ್ ಆಫೀಸರ್ ಮತ್ತು ಸ್ಟಾಫ್ ಕೂಡ ನಾನು ಆಕ್ಷನ್ ಮಾಡ್ತೀನಿ. ನೆಕ್ಸ್ಟು ಯಾವುದೇ ಥರದ ನಮಗೆ ಇದಿಲ್ಲ ಅದು. ಬಟ್ ಏನು ನಮಗೆ ಅದು ನಿಮಗೂ ಸ್ವಲ್ಪ ಕನೆಕ್ಷನ್ ಬೆಳಿಬೇಕು. ಇದಕ್ಕೆ ಸ್ವಲ್ಪ ಟೈಮ್ ತೊಗೊತತಿ. ಬಟ್ ನಾವು ಅದು ಎಷ್ಟು ತ್ವರಿತವಾಗಿ ಮಾಡ್ಲಿಕ್ಕಾಗುತ್ತೋ ಅದು ಮಾಡ್ತಾಯಿದ್ದೀವಿ. ನೈಟ್ ಬೀಟ್ ಆಗಿರೋದು ಡೇ ಬೀಟ್ ಬಗ್ಗೆ ನಾವು ಸ್ಪೆಷಲ್ ಎಂಫಸೈಸ್ ಮಾಡಿ ಈಗ ನಾವು ಮಾಡ್ತಾಯಿದ್ದೀವಿ. ನೀವೇನೇನು ಮಾಡ್ತಾಯಿದ್ರು ಅಂತ 2-3 ಡೇಸಿಂದ ಅದು ಹೇಳ್ಬಿಡಿ, ಅದ್ರ ಬಗ್ಗೆ ಅದು ಹೇಳ್ತಾರೆ ಏನು ಮಾಡ್ತಾಯಿದ್ದೀವಿ ಅಂತ. ಆಮೇಲೆ ಇನ್ನೊಂದು ಈ ಊರಲ್ಲಿ ಆಗ್ತಿರೋ ಪ್ರಾಬ್ಲಮ್ಸ್ ಬಗ್ಗೆ ಹುಡುಗರದು ಅದು ಎಲ್ಲ ಅದು ಕೂಡ ನಾವೀಗ ನಿನ್ನೆ ಒಂದು ಇನ್ಸ್ಟ್ರಕ್ಷನ್ ಹೇಳಿದ್ದೀನಿ ಅಂದರೆ, ನಿಮ್ಮಲ್ಲಿ ಇನ್ಮೇಲಿಂದ 1-2 ನಮ್ಮ ಸಿಬ್ಬಂದಿನ ಯೂನಿಫಾರ್ಮ್, ವೈಟ್ ಯೂನಿಫಾರ್ಮಲ್ಲಿ ಟ್ರಾಫಿಕ್ ಮೇಂಟೆನೆನ್ಸ್ಗಿಂತ ಫಿಕ್ಸ್ಡ್ ಹಾಕ್ರಿ ರೋಡಲ್ಲಿರಲಿ.